ಮಂಡ್ಯದಲ್ಲಿ ಇವತ್ತು ಜೋಡೆತ್ತುಗಳು ಅಬ್ಬರ ಜೋರಾಗಿ ನಡೆಸ್ತವೆ. ಸುಮಲತಾ ಪರವಾಗಿ ದರ್ಶನ್ ನಿನ್ನೆಯಿಂದಲೇ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾರೆ. ಏನೋ ದರ್ಶನ್ ಜೊತೆಗೆ ಯಶ್ ಕೂಡ ಇವತ್ತು ಕ್ಯಾಂಪೇನ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಂಡ್ಯ ನಗರದಲ್ಲಿ ಇವತ್ತು ದರ್ಶನ್ ಪ್ರಚಾರವನ್ನ ಕೈಗೊಳ್ತಾರೆ. ಮಂಡ್ಯ ನಗರದಲ್ಲಿ ದರ್ಶನ್ ಪ್ರಚಾರವನ್ನ ಕೈಗೊಂಡ್ರೆ ಇನ್ನು ಸಾಕಷ್ಟು ಗ್ರಾಮಗಳಲ್ಲಿ 30 ಗ್ರಾಮಗಳಲ್ಲಿ ನಟ ಯಶ್ ಇವತ್ತು ಮತಬೇಟೆಯನ್ನ ಮಾಡ್ತಾರೆ. ಆ ಮುಖಾಂತರವಾಗಿ ಮಂಡ್ಯದಲ್ಲಿ ಇವತ್ತು ಜೋಡೆತ್ತುಗಳು ಅಬ್ಬರವನ್ನ ಮಾಡ್ತಾವೆ. ಸುಮಲತಾ ಪರ ದರ್ಶನ್ ಹಾಗೇನೆ ಯಶ್ ಇವತ್ತು ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಮಂಡ್ಯ ನಗರದಲ್ಲಿ ದರ್ಶನ್ ಇವತ್ತು ಪ್ರಚಾರವನ್ನ ಮಾಡಿದ್ರೆ 30 ಗ್ರಾಮಗಳಲ್ಲಿ ನಟ ಯಶ್ ಮತಬೇಟೆಯನ್ನ ನಡೆಸ್ತಾರೆ. 30 ಗ್ರಾಮಗಳಲ್ಲಿ ಯಶ್ ಮತಬೇಟೆ ಇವತ್ತು ಜೋರಾಗಿ ಇರುತ್ತೆ. ಸುಮಲತಾ ಪರವಾಗಿ ರಾಕಿಂಗ್ ಸ್ಟಾರ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ. 37 ಗ್ರಾಮಗಳಲ್ಲಿ ಸುಮಲತಾ ಪರವಾಗಿ ಮತಯಾಚನೆಯನ್ನ ರಾಕಿಂಗ್ ಸ್ಟಾರ್ ಯಶ್ ಇವತ್ತು ಮಾಡ್ತಾರೆ. ಆ ಮುಖಾಂತರವಾಗಿ ದರ್ಶನ್ ಒಂದ್ ಕಡೆ, ಇನ್ನೊಂದ್ ಕಡೆ ಯಶ್ ಇವತ್ತು ಸುಮಲತಾ ಪರವಾಗಿ ಮತಬೇಟೆಯನ್ನ ನಡೆಸ್ತಾರೆ. ಸ್ವಾಭಿಮಾನಕ್ಕಾಗಿ ನಿಮ್ಮ ಮತ ಅನ್ನೋ ಘೋಷ ವಾಕ್ಯವನ್ನ ಇಟ್ಕೊಂಡು ಏಪ್ರಿಲ್ 16ರ ತನಕ ಜೋಡೆತ್ತುಗಳು ಮಂಡ್ಯದಾದ್ಯಂತ ಅಬ್ಬರವನ್ನ ನಡೆಸ್ತವೆ. ದಳಪತಿಗಳಿಗೆ ಸ್ಟಾರ್ ಕ್ಯಾಂಪೇನರ್ಸ್ ಟೆನ್ಷನ್ ಅನ್ನ ಇದೀಗ ತಂದಿಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಇವತ್ತು ನಿಖಿಲ್ ಮತಬೇಟೆ ನಡೆಯುತ್ತೆ. 15ಕ್ಕೂ ಅಧಿಕ ಗ್ರಾಮಗಳಲ್ಲಿ ಇವತ್ತು ಕ್ಯಾಂಪೇನ್ ಅನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ಅಂತ ಗೊತ್ತಾಗಿದೆ. ಆದ್ರೆ ಇವತ್ತು ದರ್ಶನ್ ಹಾಗೇನೆ ಯಶ್ ಅಖಾಡದಲ್ಲಿ ಇಳಿದಿರೋದ್ರಿಂದ ಸುಮಲತಾ ಪರವಾಗಿ ಮತಬೇಟೆಯನ್ನ ನಡೆಸ್ತಾ ಇರೋದ್ರಿಂದ ಮಂಡ್ಯ ದಿನ ದಿನಕ್ಕೂ ಹೀಟಪ್ ಆಗ್ತಾ ಇದೆ. ಇವತ್ತು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆಯಿಂದಲೇ ದರ್ಶನ್ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾಗಿದೆ. ಸುಮಾರು 28 ಹಳ್ಳಿಗಳಲ್ಲಿ ನಿನ್ನೆ ನಟ ದರ್ಶನ್ ಅಬ್ಬರದ ಪ್ರಚಾರವನ್ನ ಮಾಡಿ ಸುಮಲತಾ ಅವರಿಗೆ ನೀವು ವೋಟ್ ಹಾಕಬೇಕು, ಏನೀಗ ಪರಸ್ಪರ ವಾಕ್ಸಮರ ಎಲ್ಲ ನಡೀತಾ ಇದೆ, ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂದ್ರೆ ನೀವು ವೋಟ್ ಮುಖಾಂತರ ಅದನ್ನ ತೋರಿಸಬೇಕು, ನಿಮ್ಮ ಜೋಶ್ 18ನೇ ತಾರೀಕು ತನಕ ಇರಲೇಬೇಕು ಅಂತ ಮತದಾರರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಜೋಡೆತ್ತುಗಳಂತಾನೆ ದರ್ಶನ್ ಯಾವಾಗ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಪ್ರೆಸ್ ಮೀಟ್ ಅಲ್ಲಿ ಅವತ್ತು ಸುಮಲತಾ ಪರವಾಗಿ ಮಾತಾಡುವಂತ ಟೈಮ್ ನಲ್ಲಿ ಅವತ್ತಿಂದಲೂ ಕೂಡ ಈ ಜೋಡೆತ್ತುಗಳು ರಾಜ್ಯದಾದ್ಯಂತ ಸಾಕಷ್ಟು ಸುದ್ದಿಯನ್ನ ಮಾಡ್ತಾನೆ ಇವೆ. ಇನ್ನು ಸಿಎಂ ಕುಮಾರಸ್ವಾಮಿ ಅವರು ಇದೇ ಜೋಡೆತ್ತು ಅನ್ನೋ ಪದವನ್ನೇ ಇಟ್ಕೊಂಡು ಸಾಕಷ್ಟು ವ್ಯಂಗ್ಯ ಮಾತುಗಳನ್ನ ಆಡಿದ್ದಾಗಿದೆ. ಈ ಕ್ಷಣದವರೆಗೂ ಕೂಡ ಜೋಡೆತ್ತು ಬಗ್ಗೆ ಸಾಕಷ್ಟು ವ್ಯಂಗ್ಯ ಮಾಡಿಕೊಂಡೇ ಬಂದಿದ್ದಾರೆ. ಪದೇ ಪದೇ ಆ ವಿಚಾರವನ್ನ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಸೊ ಇದೇ ಜೋಡೆತ್ತುಗಳು ಇವತ್ತು ಸುಮಲತಾ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ದರ್ಶನ್, ಇನ್ನೊಂದ್ ಕಡೆ ಯಶ್. ಇವತ್ತು ಮಂಡ್ಯ ನಗರದಲ್ಲಿ ದರ್ಶನ್ ಪ್ರಚಾರವನ್ನ ಮಾಡಿದ್ರೆ ಇನ್ನೊಂದ್ ಕಡೆ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ಯಶ್ ಪ್ರಚಾರವನ್ನ ಮಾಡ್ತಾರೆ. ಹಾಗಾದ್ರೆ ದರ್ಶನ್ ಪ್ರಚಾರ ಇವತ್ತು ಎಲ್ಲೆಲ್ಲಿ ನಡೆಯುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಓಂ ಪ್ರಕಾಶ್ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಯಶ್ ಯಾವೆಲ್ಲ ಗ್ರಾಮಗಳಲ್ಲಿ ಇವತ್ತು ಪ್ರಚಾರ ನಡೆಸ್ತಾರೆ, ಆ ಪ್ರಚಾರದ ಭರಾಟೆ ಯಾವ ರೀತಿಯಾಗಿರುತ್ತೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಯಾವ ರೀತಿ ಪ್ರಚಾರವನ್ನ ಎಲ್ಲೆಲ್ಲಿ ಇವತ್ತು ಮಾಡ್ತಾರೆ ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ನಮ್ಮ ರಿಪೋರ್ಟರ್ ಮಂಜುನಾಥ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಇನ್ನು ಸುಮಲತಾ ಅವರ ಪ್ರಚಾರ ಇವತ್ತು ಎಲ್ಲೆಲ್ಲಿ ನಡೆಯುತ್ತೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ಇವತ್ತು ಯಾವ ರೀತಿ ಅಬ್ಬರದ ಪ್ರಚಾರ ಮಾಡ್ತಾರೆ ಫಸ್ಟ್ ಆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಓಂ ಪ್ರಕಾಶ್, ದರ್ಶನ್ ಇವತ್ತು ಮಂಡ್ಯ ನಗರದಲ್ಲಿ ಪ್ರಚಾರ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇವತ್ತು ದರ್ಶನ್ ಎಲ್ಲೆಲ್ಲ ಪ್ರಚಾರವನ್ನ ಮಾಡ್ತಾರೆ, ನಿಮ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಓಂ ಶರ್ಮಿತಾ, ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯ ನಗರದಲ್ಲಿ ಪ್ರಚಾರ ಮಾಡ್ತಾ ಇರುವಂತದ್ದು. ಮಂಡ್ಯ ನಗರದಲ್ಲಿ 32 ವಾರ್ಡ್ಗಳಿವೆ. ಬೆಳಗ್ಗೆ 9:30 ಸರಿಯಾಗಿ ಅರಳಿಕಟ್ಟೆ ಶುಗರ್ ಟೌನ್ ನಿಂದ ದರ್ಶನ್ ಪ್ರಚಾರವನ್ನ ಆರಂಭಿಸ್ತಾರೆ. ಹಾಗೇನೆ ಕಾಲ್ ಗಂಟೆ 15 ನಿಮಿಷಕ್ಕೆ ಒಂದೊಂದು ವಾರ್ಡ್ ನಂತೆ ನಿರಂತರವಾಗಿ ಅವರು ವಾಹನದ ಮೂಲಕ ರ್ಯಾಲಿ ಒಂದು ಆ ಪ್ರಚಾರನ ಮಾತಾಡ್ತಾನೆ ಹೋಗ್ತಾ ಇರ್ತಾರೆ. ಸೊ ಸಂಜೆ 6:30ಕ್ಕೆ ರ್ಯಾಲಿ ಕೊನೆ ಆಗುತ್ತೆ. ಸೊ ಹಾಗಾಗಿ ದರ್ಶನ್ ಇವತ್ತು ಇಡೀ ಮಂಡ್ಯ ನಗರ ಏನಿದೆ ಈ ನಗರನ ಕವರ್ ಮಾಡ್ತಾರೆ. ನಿನ್ನೆ KRS ನಿಂದ ಶುರುವಾಗಿ ಶ್ರೀರಂಗಪಟ್ಟಣ ಕಂಪ್ಲೀಟ್ ದರ್ಶನ್ ಅವರು ಪ್ರಚಾರ ನಡೆಸಿದ್ರು. ಸೊ ಹಾಗಾಗಿ JDS ನ ಭದ್ರಕೋಟೆಗೆ ಇವತ್ತು ಏನು ಗಜಪಡೆ ದಾಳಿ ಇಟ್ಟಿದೆ ಅಂತ ಹೇಳ್ಬೋದು ನಿನ್ನೆಯಿಂದ. ಸೊ ಹಾಗಾಗಿ ಏನು ಮಂಡ್ಯದಾದ್ಯಂತ ಇವತ್ತು ಜೋಡೆತ್ತುಗಳು ಲಗ್ಗೆ ಇಡ್ತಾ ಇರುವಂತದ್ದು. ಅದರಲ್ಲಿ ದರ್ಶನ್ ನಿನ್ನೆಯೇ ಪ್ರಚಾರ ಶುರು ಮಾಡಿದ್ದಾರೆ. ಇವತ್ತು ಮಂಡ್ಯ ನಗರದಾದ್ಯಂತ ಜನಸಾಗರವೇ ಹರಿದು ಬರುವಂತ ನಿರೀಕ್ಷೆ ಇದೆ. ನಿನ್ನೆ ನಾವು ನೋಡ್ತಾ ಇದ್ವಿ ಹೇಗೆ ಜನಸಾಗರ
ಶ್ರೀರಂಗಪಟ್ಟಣದಾದ್ಯಂತ ದರ್ಶನ್ ಅವರ ಅಭಿಮಾನಿಗಳು ಹರಿದು ಬಂದ್ರು ಅಂತ. ಇವತ್ತು ಕೂಡ ಅದೇ ರೀತಿಯ ನಿರೀಕ್ಷೆ ಇದೆ. ನಾವಿವಾಗ ಸಂಜಯ್ ಥಿಯೇಟರ್, ಏನು ದರ್ಶನ್ ಅವರ ಯಜಮಾನ ಸಿನಿಮಾ ಕೂಡ ಇಲ್ಲೇ ಇದೆ, ಸಂಜಯ್ ಸರ್ಕಲ್ ಅಲ್ಲಿ ಇದೀವಿ. ಸೊ ದರ್ಶನ್ ಅವ್ರ ಸಿನಿಮಾ ಕೂಡ ಯಶಸ್ವಿಯಾಗಿ ಮಂಡ್ಯದಲ್ಲಿ ಸಂಜಯ್ ಥಿಯೇಟರ್ ಅಲ್ಲಿ ಓಡ್ತಾ ಇದೆ. ಇದು ಮಂಡ್ಯದ ಮೈನ್ ಸರ್ಕಲ್, ಸಂಜಯ್ ಸರ್ಕಲ್. ಸೊ ಪ್ರಚಾರ ಮಾಡ್ತಾ ಇಲ್ಲಿಗೂ ಕೂಡ ಬರ್ತಾರೆ. ಸೊ ಲಾಸ್ಟ್ ಅಲ್ಲಿ ಹೊನ್ನಯ್ಯ ಬಡಾವಣೆಯಲ್ಲಿ ದರ್ಶನ್ ಅವರು 6:30ಕ್ಕೆ ಇವತ್ತು ಸಂಜೆ ಲಾಸ್ಟ್ ಪ್ರಚಾರನ ಹೊನ್ನಯ್ಯ ಬಡಾವಣೆಯಲ್ಲಿ ಮುಗಿಸ್ತಾರೆ ಮಂಡ್ಯ ಟೌನ್ ನಲ್ಲಿ. ಶರ್ಮಿತಾ, ಓಕೆ, ಬಿ ಆನ್ಲೈನ್ ಓಂ ಪ್ರಕಾಶ್, ಇನ್ನು ಜೋಡೆತ್ತುಗಳ ಅಬ್ಬರ ಮಂಡ್ಯದಲ್ಲಿ ಇವತ್ತು ಜೋರಾಗಿರುತ್ತೆ. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಇವತ್ತು ಪ್ರಚಾರವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸುಮಲತಾ ಪರವಾಗಿ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಪುಟ್ಟಪ್ಪ ನಮ್ಮ ಜೊತೆ ಲೈವ್ ಅಲ್ಲಿ ಆಗ್ಲೇ ಜಾಯ್ನ್ ಆಗಿದ್ರು. ಪುಟ್ಟಪ್ಪ, ಯಶ್ ಇವತ್ತು ಪ್ರಚಾರವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ 9 ಗಂಟೆಗೆ 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಅಂತ ಗೊತ್ತಾಗಿದೆ. ಸೊ ಯಾವ್ಯಾವ ಹಳ್ಳಿಗಳಲ್ಲಿ ಯಶ್ ಪ್ರಚಾರವನ್ನ ಮಾಡ್ತಾರೆ ಪುಟ್ಟಪ್ಪ? ಮಂಡ್ಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದೆ. ಪ್ರಮುಖವಾಗಿ ನಿನ್ನೆಯಿಂದ ದರ್ಶನ್ ಆರಂಭವಾಗಿರೋದ್ರಿಂದ ಇವತ್ತಿನಿಂದ 15 ದಿನಗಳ ಕಾಲ ಅವರು ಸಂಪೂರ್ಣವಾಗಿ ಮಂಡ್ಯಗೆ ತಮ್ಮ ಸಮಯವನ್ನ ಮೀಸಲಿಟ್ಟಿರೋದು. ಇವತ್ತು ಯಶ್ ಅವರು ಶ್ರೀರಂಗಪಟ್ಟಣ ಲೋಕಸಭಾ ವ್ಯಾಪ್ತಿಯಲ್ಲಿ, ಅಂದ್ರೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಹಲವು ಗ್ರಾಮಗಳಲ್ಲಿ, ಸುಮಾರು 28 ಗ್ರಾಮಗಳಲ್ಲಿ ಲಿಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಆರಂಭವಾಗುವಂತಹ ಅವರ ಪ್ರಚಾರ ಸಂಜೆ 6 ಗಂಟೆವರೆಗೂ ಸಹ ನಡೆಯುತ್ತೆ. 28 ಹಳ್ಳಿಗಳಲ್ಲೂ ಸಹ ಸರಳವಾದಂತಹ ರೋಡ್ ಶೋಗಳು ಹಾಗೂ ಸರಳ ಸಮಾರಂಭಗಳನ್ನ ಯಶ್ ಅವರು ಕೈಗೊಳ್ಳಲಿದ್ದಾರೆ. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನ ಸುಮಲತಾ ಆಪ್ತರು ಮತ್ತು ಅಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ಏಜೆಂಟರು ಅಥವಾ ಬೇರೆ ಬೇರೆ ಸುಮಲತಾಗೆ ಕೆಲಸ ಮಾಡ್ತಾ ಇರುವಂತಹ ಏಜೆಂಟರುಗಳು ಯಶ್ ಪರವಾಗಿ ಕೆಲಸ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮೊದಲು ಅವರು ಊರ ಮಾರಕನ್ನ ಸಲಗೆರೆ ಗ್ರಾಮದಿಂದ ಆರಂಭ ಮಾಡುವಂತಹ ಅವರ ಒಂದು ಪ್ರಚಾರದ ಯಾತ್ರೆಯನ್ನ ಕೊತ್ತತ್ತಿ ಹಾಗೂ ತೂಬಿನಕೆರೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ. ದರ್ಶನ್ ಅವರು ನಿನ್ನೆ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಮಾಡಿದ್ರು. ಇವತ್ತು ನಿನ್ನೆ ದರ್ಶನ್ ಅವರು ಎಲ್ಲೆಲ್ಲಿ ಹೋಗಿದ್ರು ಆ ಜಾಗದನ್ನ ಬಿಟ್ಟು ಬೇರೆ ಬೇರೆ ಜಾಗಗಳನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಸಹ ಇವರು ಶ್ರೀರಂಗಪಟ್ಟಣ ವಿಧಾನಸಭಾ ವ್ಯಾಪ್ತಿಯಲ್ಲೇ ಒಂದು ಪ್ರಚಾರವನ್ನ ಕೈಗೊಂಡಿದ್ದಾರೆ. ಸಂಜೆ 6 ಗಂಟೆವರೆಗೂ ಸಹ ಇವರು ಪ್ರಚಾರವನ್ನ ಕೈಗೊಳ್ಳೋದ್ರಿಂದ ಸುಮಾರು ಮೈಸೂರಿನ ಮಂಡ್ಯದ ಬಹುತೇಕ ಜಾಗಗಳನ್ನ ಇವತ್ತೇ ಕವರ್ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಇಡೀ ಮಂಡ್ಯ ಟೌನ್ ಅನ್ನ ಕವರ್ ಮಾಡಿದ್ರೆ ಯಶ್ ಅವರು ಶ್ರೀರಂಗಪಟ್ಟಣ ವಿಧಾನಸಭಾ ವ್ಯಾಪ್ತಿಯನ್ನು ಕವರ್ ಮಾಡ್ತಾರೆ. ಹಾಗೆ ಸುಮಲತಾ ಮತ್ತು ಏನು ಅಭಿಷೇಕ್ ಅಂಬರೀಶ್ ಅವರು ಸಹ ಇವತ್ತು ಲೋಕಸಭಾ ವ್ಯಾಪ್ತಿಯ ಪ್ರಚಾರದಲ್ಲಿ ಇಳಿಯೋದ್ರಿಂದ ಬಹುತೇಕ ಇಡೀ ಮಂಡ್ಯದಲ್ಲಿ ಇವತ್ತು ಸುಮಲತಾ ಮತ್ತು ಅವರ ಸ್ಟಾರ್ ಕ್ಯಾಂಪೇನ್ ಅಬ್ಬರ ಜೋರಾಗಿರುತ್ತೆ ಅಂತ ಹೇಳ್ಬೋದು. ಶರ್ಮಿತಾ, ಓಕೆ ಪುಟ್ಟಪ್ಪ, ಬಿ ಆನ್ಲೈನ್, ಇನ್ನು ಸುಮಲತಾ ಅವರು ಇವತ್ತು ಯಾವೆಲ್ಲ ಕಡೆ ಪ್ರಚಾರಕ್ಕೆ ಹೋಗ್ತಾರೆ, ಪ್ರಚಾರವನ್ನ ಮಾಡ್ತಾರೆ? ರಾಘವೇಂದ್ರ, ಈಗ ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನಲ್ಲಿ ಬೇಡ್ಕೊಂಡ್ ಬಂದಿದ್ರು ಸುಮಲತಾ ಅವರು. ಇನ್ನೊಂದ್ ಕಡೆ ಹೆಗಲಾಗಿ ದರ್ಶನ್ ಮತ್ತೆ ಯಶ್ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಇವತ್ತು ಯಶ್ ಬರ್ತಾರೆ, ನಿನ್ನೆಯಿಂದ ದರ್ಶನ್ ಅಬ್ಬರ ಶುರು ಆಗಿದಾಗಿದೆ. ಸುಮಲತಾ ಅವರು ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಇವತ್ತು ರಾಘವೇಂದ್ರ? ಯಶ್ ಶರ್ಮಿತಾ ನಿನ್ನೆ ಅಷ್ಟೇ ಏನು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಪಡೆದು ಗೆಲುವಿಗಾಗಿ ಒಂದು ವಿಶೇಷ ಪೂಜೆನ ಮಾಡಿಸಿ ಬಂದಿದ್ರು. ಇವತ್ತು ಏನು ಮದ್ದೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ಒಂದು ಪ್ರಚಾರವನ್ನು ನಡೆಸ್ತಾರೆ. ಸುಮಾರು 38 ಹಳ್ಳಿಗಳಲ್ಲಿ ಅವರು ಪ್ರಚಾರವನ್ನು ಕೈಗೊಳ್ಳುವ ಮೂಲಕ ಏನು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ, ಅದು ಕೂಡ ಸಿಎಂ ಪುತ್ರ ವಿರುದ್ಧ ಸೆಣಸಾಡ್ತಿರುವಂತಹ ಏನು ಸುಮಲತಾ ಇದ್ದಾರೆ, ಅವರು ಮದ್ದೂರಿನ ಖ್ಯಾತಘಟ್ಟದಿಂದ ಸುಮಾರು 9 ಗಂಟೆಗೆ ಇವತ್ತು ಪ್ರಚಾರದ ರ್ಯಾಲಿಯನ್ನು ಆರಂಭಿಸ್ತಾರೆ. ಆ 9 ಗಂಟೆಯಿಂದ ಆರಂಭವಾಗುವ ರ್ಯಾಲಿ ದಿನವಿಡೀ ಕೂಡ ಪ್ರತಿ 10 ನಿಮಿಷಕ್ಕೆ ಒಂದು ಗ್ರಾಮದಂತೆ ಸುಮಾರು 38 ಗ್ರಾಮಗಳಲ್ಲಿ ಇವತ್ತು ಅವರು ಪ್ರಚಾರ ನಡೆಸ್ತಾರೆ. ಖ್ಯಾತಘಟ್ಟ, ಗಜ್ಜಲೆಗೆರೆ, ಕೆರೆಮೆಗ್ಲದೊಡ್ಡಿ, ಗೆಜ್ಜಲಗೆರೆ ಸೇರಿದಂತೆ ಮದ್ದೂರಿನ ಶಿವಪುರದ ಗ್ರಾಮದ ಬಳಿ ಅವರ ಪ್ರಚಾರದ ಅಂತ್ಯ ಸಂಜೆ 5:30ಕ್ಕೆ ಅಂತ್ಯ ಆಗುತ್ತೆ. ನಿನ್ನೆ ಅಷ್ಟೇ ಕೂಡ ಏನು ಸಾಕಷ್ಟು ಜಿಲ್ಲೆಯಲ್ಲಿ ಅವರ ಜಾತಿ ವಿಚಾರವಾಗಿ ಮತ್ತೆ ಅವರ ಗೌರವ ವಿಚಾರವಾಗಿ ಏನು ಮಂಡ್ಯದಲ್ಲಿ ಸೇರಿದಂತೆ ಹಲವೆಡೆ ಕೂಡ ಏನು ಸಂಸದ ಶಿವರಾಮೇಗೌಡ ಹೇಳಿಕೆಯಿಂದ ಸಾಕಷ್ಟು ಅವರಿಗೂ ಕೂಡ ಮನಸ್ಸು ನೋವಾಗಿದೆ. ಆದ್ರೂ ಕೂಡ ಅವರು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡದೆ ಮಂಡ್ಯ ಜನರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಅನ್ನೋ ಮೂಲಕ, ಮಂಡ್ಯ ಜನರ ಒಂದು ಮನಗೆಲ್ಲುವ ಮೂಲಕ ಇವತ್ತು ಕೂಡ ಅದೇ ಒಂದು ಹೇಳಿಕೆಯನ್ನು ಇಟ್ಕೊಂಡು ಮಂಡ್ಯ ಜನರಿಗೆ ಒಂದು ತಿರುಗೇಟನ್ನು, ಅಂದ್ರೆ ಮಂಡ್ಯ ಜನರ ಮೂಲಕ ಒಂದು ಸಂಸದರಿಗೆ ತನ್ನ ಜಾತಿ ವಿಷಯವನ್ನು ಕೆಣಕಿದಂತಹ ಜೆಡಿಎಸ್ ದಳಪತಿಗಳಿಗೆ ಒಂದು ತಿರುಗೇಟನ್ನು ಕೊಡಿಸುವ ಕೆಲಸವನ್ನ ಮಾಡ್ತಾರೆ. ಹೀಗಾಗಿನೇ ಕೂಡ ಸುಮಲತಾಗೆ ಈಗ ಸಾಕಷ್ಟು ಮಹಿಳೆಯರ ಬೆಂಬಲವೂ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಏನು ದಳಪತಿಗಳು ಈ ಸುಮಲತಾ ಮಹಿಳೆ ಅನ್ನೋದನ್ನು ಕಾಣದೆ ಅವರ ಜಾತಿ ವಿಷಯ ಇರ್ಬೋದು ಅಥವಾ ಅವರ ಪರ್ಸನಲ್ ವಿಷಯ ಜೊತೆಗೆ ಅಂಬರೀಶ್ ಅವರನ್ನು ಪದೇ ಪದೇ ಟೀಕೆ ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ಮಂಡ್ಯ ಜನರ ಕೆಂಗಣಿಗೆ ಗುಡಿಯುತ್ತಿದ್ದಾರೆ. ಹೀಗಾಗಿನೇ ಕೂಡ ಸುಮಲತಾ ಇದನ್ನ ಇಟ್ಟುಕೊಂಡು ಈಗ ಹೋರಾಟವನ್ನು ಶುರು ಮಾಡುವ ಮೂಲಕ ಮಂಡ್ಯ ಜನರ ಒಂದು ಮನಗೆಲ್ಲುವಕ್ಕೆ ಹೊರಟಿದ್ದಾರೆ ಅನ್ನೋ ಮಾತುಗಳು ಕೂಡ ಲಭ್ಯಾಗ್ತಿರುವಂತದ್ದು. ಶರ್ಮಿತಾ, ಓಕೆ, ಬಿ ಆನ್ಲೈನ್ ರಾಘವೇಂದ್ರ, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಕೂಡ ಹೇಳ್ತಾ ಇದ್ರು, ಯಾವ ಸ್ಟಾರ್ ಬಂದ್ರು ನಮ್ಗೇನ್ ಪ್ರಾಬ್ಲಮ್ ಆಗೋದಿಲ್ಲ, ಎಫೆಕ್ಟ್ ಆಗೋದಿಲ್ಲ, ಕುಮಾರಣ್ಣನೇ ನಮ್ಮ ಸ್ಟಾರ್ ಕ್ಯಾಂಪೇನರ್ ಅಂತ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೆಲ್ಲ ಪ್ರಚಾರ ಮಾಡ್ತಾರೆ? ಮಂಜುನಾಥ್, ಏನೆಲ್ಲ ಸಿಕ್ಕಿದೆ ಅಪ್ಡೇಟ್? ನಿಖಿಲ್ ಅವರು ಎಲ್ಲೆಲ್ಲ ಹೋಗ್ತಾರೆ ಇವತ್ತು ಪ್ರಚಾರ ಮಾಡಕ್ಕೆ? ಶರ್ಮಿತಾ, ನಿಖಿಲ್ ನಿನ್ನೆ ಕೂಡ ಹೇಳ್ತಾ ಇದ್ರು, ನಮ್ಮ ಸ್ಟಾರ್
ಕ್ಯಾಂಪೈನರ್ ಅಂತ ಅಂದ್ರೆ ಕುಮಾರಣ್ಣ ಒಂದು ಕಾರ್ಯಕರ್ತರೇ ನಮ್ಮ ಸೈನಿಕರು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದರು. ಅದೇ ರೀತಿ ನಿನ್ನೆ KR ಪೇಟೆ ಭಾಗದಲ್ಲೆಲ್ಲ ಪ್ರಚಾರವನ್ನು ನಡೆಸಿದ್ದಂತ ಕುಮಾರಸ್ವಾಮಿ ಇವತ್ತು JDS ನ ಪಕ್ಕಾ ಕ್ಷೇತ್ರವಾಗಿರುವಂತಹ ಮಳವಳ್ಳಿ ಕ್ಷೇತ್ರದಲ್ಲಿ ಸುಮಾರು 20 ರಿಂದ 25 ಹಳ್ಳಿಗಳನ್ನ ಕವರ್ ಮಾಡುವಂತಹ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ JDS ನ ಶಾಸಕರಾದಂತ ಅನ್ನದಾನಿ ಪ್ರತಿನಿಧಿಸ್ತಾ ಇದ್ದಾರೆ ಈ ಕ್ಷೇತ್ರವನ್ನ. ಸೊ ಹಾಗಾಗಿ JDS ಗೆ ಒಂದು ರೀತಿ ಹೆಚ್ಚು ಪ್ರಾಬಲ್ಯ ಅಂದ್ರೆ JDS ಪಕ್ಷದ ಪ್ರಾಬಲ್ಯ ಹೆಚ್ಚು ಇರುವಂತಹ ಕ್ಷೇತ್ರ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮೊದಲ ಆದ್ಯತೆಯಾಗಿ ಮಳವಳ್ಳಿ ತಾಲೂಕಿನ ಸುಮಾರು 20 ರಿಂದ 25 ಹಳ್ಳಿಗಳನ್ನ ಕವರ್ ಮಾಡುವಂತಹ ಸಾಧ್ಯತೆ ಇದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಓಂ ಪ್ರಕಾಶ್. ದರ್ಶನ್ ಎಲ್ಲೆಲ್ಲ ಪ್ರಚಾರ ಮಾಡ್ತಾರೆ ಅಂತ ನೀವು ಮಾಹಿತಿಯನ್ನು ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ ಕಡೆ ಪುಟ್ಟಪ್ಪ ಯಶ್ ಇವತ್ತೆಲ್ಲೆಲ್ಲ ಪ್ರಚಾರ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಕೊಟ್ರು, ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ. ಇನ್ನೊಂದ್ ಕಡೆ ಸುಮಲತಾ ಅವರು ಇವತ್ತೆಲ್ಲ ಪ್ರಚಾರ ಮಾಡ್ತಾರೆ ಅಂತ ನಮ್ಮ ರಿಪೋರ್ಟರ್ ರಾಘವೇಂದ್ರ ನಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಟ್ರು, ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ. ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೆಲ್ಲ ಪ್ರಚಾರ ಮಾಡ್ತಾರೆ ಅಂತ ನಮ್ಮ ರಿಪೋರ್ಟರ್ ಮಂಜುನಾಥ್ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರು, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್.